ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಓಕೆ, ಏನಪ್ಪ ಅಂತಂದರೆ ನಿನ್ನೆ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ನನ್ನ ಒಂದು ವೀಡಿಯೋಸ್ಗೆ ಕಮೆಂಟ್ಸ್ ಹಾಕಿ ಸಾಧ್ಯ ಆಯ್ತು ಅಂತಂದರೆ ಎಲ್ಲನೂ ಕೂಡ ಕ್ವಶನ್ಸ್ಗೆ ಆನ್ಸರ್ ಮಾಡ್ತೀನಿ ಅಂತಂದೆ. ಎಲ್ಲ ಕ್ವಶನ್ಸು ಕೂಡ ಆನ್ಸರ್ ಮಾಡ್ತೀನೋ ಗೊತ್ತಿಲ್ಲ, ಬಟ್ ಕೆಲವೊಂದಿಷ್ಟು ಕ್ವಶನ್ಸ್ಗಂತೂ ಆನ್ಸರ್ ಅಂತೂ ಈ ವಿಡಿಯೋದಲ್ಲಿ ಮಾಡ್ತಿದ್ದೀನಿ. ಸರಿ, ಇವಾಗ ಏನಾದರೂ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ರೆ ನೀವು ಒಂದು ಸಬ್ಸ್ಕ್ರೈಬ್ ಆ್ಯಂಡ್ ಒಂದು ಲೈಕ್ ಕೊಡೋ ಮುಖಾಂತರ ಒಂದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಈಗ ಡೈರೆಕ್ಟ್ ವಿಷಯಕ್ಕೆ ಬರೋದಂತಂದರೆ ಏನೆಲ್ಲಪ್ಪ ಅಂತಂದರೆ, ಇಲ್ಲಿ ಕಾಣಿಸ್ತಿದ್ದ ಕೆಲವೊಂದಿಷ್ಟು ಕಾಮೆಂಟ್ಸ್ನ ಓದ್ತಾ ಹೋಗ್ತೀನಿ. ಆ ಒಂದು ಕಾಮೆಂಟ್ಸ್ ಅಂದರೆ ಕ್ವಶನ್ಸ್ ಆಗಿದ್ದಾವೆ, ಅವೇ ಕ್ವಶನ್ಸ್ ನಿಮ್ಮದು ಕೂಡ ಆಗಿರ್ಬೋದು. ಕರೆಕ್ಟಾಗಿ ನೋಡ್ಕೊತ ಹೋಗ್ರಿ. ಎಲ್ಲ ಕೋರ್ಸಸ್ ಕೂಡ ಹಾಕಿದ್ರು. ಇಟ್ ಮೀನ್ಸ್ BS ನರ್ಸಿಂಗ್ ಸ್ಟೂಡೆಂಟ್ಸ್ ಹಾಕಿರ್ತಾರೆ, ಇಂಜಿನಿಯರ್ ಸ್ಟೂಡೆಂಟ್ಸ್ ಹಾಕಿರ್ತಾರೆ, ಆ್ಯಂಡ್ ಬೇರೆ ಬೇರೆ ಕೋರ್ಸಸ್ ಕೂಡ ಸ್ಟೂಡೆಂಟ್ಸ್ ಕೂಡ ಕಾಮೆಂಟ್ಸ್ ಹಾಕಿರ್ತಾರೆ. ಅವ್ನು ಓದ್ತಾ ಹೋಗ್ತೀನಿ. ಸರಿ, ಫಸ್ಟ್ನೇದು ಕಾಣಿಸ್ತಿದೆ ನೋಡಿರಿ, ನರ್ಸಿಂಗ್ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ಇವಾಗ ಎಡಿಟಿಂಗ್ ಆಪ್ಷನ್ಸ್ ಮಾಡಬೇಕಣ್ಣ. ಓಕೆ, ನಿಮ್ಮ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತಂದರೆ ಮತ್ತು ಅಲಾಟ್ಮೆಂಟ್ ಖಂಡಿತ ಮಾಡಬೇಕಾಗುತ್ತೆ. ಓಕೆ, ಸೀಟ್ ಅಲಾಟ್ಮೆಂಟ್ ಆದರೆ ಮಾಡೋ ಅವಶ್ಯಕತೆ ಏನು ಅಷ್ಟೇನಿರಲ್ಲ. ಇನ್ ಕೇಸ್ ಆದರೂ ಕೂಡ ಮಾಡ್ಬೋದು. ಓಕೆ, ನಿಮಗೆ ಇಷ್ಟ ಇಲ್ಲದೆ ಇರೋ ಕಾಲೇಜ್ ಸಿಕ್ಕಾಗ ಎಡಿಟ್ ಮಾಡಿರಿ. ಇನ್ ಕೇಸ್ ಸೀಟೇ ಅಲಾಟ್ ಆಗಿಲ್ಲ ಅಂತಂದರೆ ಖಂಡಿತ ಏನು ಮಾಡ್ಬೇಕಂದ್ರೆ ನೀವು ಎಡಿಟ್ ಮಾಡಲೇಬೇಕಾಗುತ್ತೆ. ಎಡಿಟ್ ಮೀನ್ಸ್ ಏನಪ್ಪ ಅಂದರೆ ಕಾಲೇಜಸ್ನ ಆ್ಯಡ್ ಮಾಡಬೇಕು. ಓಕೆ, ಇನ್ ಕೇಸ್ ನಿಮ್ಗೆ ಏನಾಗಿದೆ ಅಂತಂದರೆ ನೀವು ಜಾಸ್ತಿ ಕಾಲೇಜಸ್ನ ಆ್ಯಡ್ ಮಾಡಿಲ್ಲ. ಸೊ ದಟ್ಸ್ ವೈ ಏನಪ್ಪ ಅಂದರೆ ನಿಮಗೆ ಸೀಟ್ ಯಾವುದೇ ರೀತಿ ಅಲಾಟ್ಮೆಂಟ್ ಆಗಿರಲ್ಲ. ಸರಿ, ಈಗ ಇನ್ನೂ ಕೂಡ ಟೈಮ್ ಐತೆ, ಆರಾಮ್ಸೆ ಹೋಗ್ಬಿಟ್ಟು ಆಪ್ಷನ್ ಎಂಟ್ರಿ ಮಾಡಿರಿ. ಸರಿ, ನೆಕ್ಸ್ಟ್ ಏನಪ್ಪ ಅಂತಂದರೆ ಮತ್ತೊಂದು ಸಲ BS ನರ್ಸಿಂಗ್ ಆಪ್ಷನ್ ಎಂಟ್ರಿ ಹಾಕ್ಬೋದಾ? ಸರಿ, ಈಗ ತಾನೇ ಒಂದು ಕ್ವಶನ್ ನೋಡಿದೆ, ಅದನ್ನೇ ಕೇಳ್ತಿದ್ರು. ಅಂದರೆ ಎಡಿಟಿಂಗ್ ಆಪ್ಷನ್ಸ್ ಅನ್ನೋ ಬದಲಿಗೆ ನಾವು ಏನು ಕೇಳ್ತಂದರೆ ವಾಪಸ್ ಆಪ್ಷನ್ ಎಂಟ್ರಿ ಬಿಟ್ಟಾರಂತ ಅರ್ಥ. ಓಕೆ, ಇಲ್ಲಿ ಕಾಣಿಸಿದ ಹುಡುಗರು ಕ್ವಶನ್ ಕೇಳಿದೆ, ಮತ್ತೊಂದು ಸಲ ಆಪ್ಷನ್ ಎಂಟ್ರಿ ಮಾಡ್ಬೋದಾ BS ನರ್ಸಿಂಗ್ ಒಂದೇ ಅಲ್ಲ, ಯಾವುದೇ ಒಂದು ಕೋರ್ಸಸ್ ಏನು ಕೊಟ್ಟಿದ್ದಾರೆ ನೋಡ್ರಿ, KCT ಅಂಡರ್ ಬರುವಂಥದ್ದು ಎಲ್ಲ ಕೋರ್ಸಸ್ ಕೂಡ ಸದ್ಯಕ್ಕೆ ಈಗ ಆಪ್ಷನ್ ಎಂಟ್ರಿ ಮಾಡ್ಬೋದಾಗಿರ್ತದೆ. ಮತ್ತೊಂದು ಸಲ ಅಲ್ಲ, ಇನ್ನೊಂದು ಸರ್ತಿ ಕೂಡ ಚಾನ್ಸ್ ಕೊಡ್ತಾರೆ. ಇವಾಗ ಇನ್ನೂ ಕೂಡ ಯಾರೆಲ್ಲ ಮಾಡಿಲ್ಲ ಹೋಗಿ ಮಾಡಿರಿ. ಯಾಕಂದರೆ ಎಷ್ಟೋ ಜನಕ್ಕೆ ಸೀಟ್ ಅಲಾಟ್ ಆಗಿಲ್ಲ. ಈಗಲೇ ಎಷ್ಟೋ ಜನ ಸ್ವಲ್ಪ ಡಿಮೋಟಿವೇಟ್ ಆಗಿರ್ತಾರೆ, ನಂಗೆ ಸೀಟ್ ಸಿಗಲ್ಲ ಅಂತಂದು. ಸೊ ಆ ರೀತಿ ಮಾಡೋಕೆ ಹೋಗ್ಬೇಡ್ರಿ. ಯಾಕಂದರೆ ಫಸ್ಟ್ ಅಲಾಟ್ಮೆಂಟ್ಲಿ ಓನ್ಲಿ KCT ಸ್ಟೂಡೆಂಟ್ಸ್ ಇರೋ ಕಾರಣ ಸ್ವಲ್ಪ ನಿಮ್ಗೆ ಸಿಕ್ಕಿರ್ಲಿಕ್ಕಿಲ್ಲ. ಸೊ ಹಂಗಾಗ್ಬಿಟ್ಟು ಈಗಲೂ ಕೂಡ ಟೈಮ್ ಐತೆ, ಹೋಗ್ಬಿಟ್ಟು ಆಪ್ಷನ್ ಎಂಟ್ರಿ ಮಾಡಿರಿ. ಸರ್, ನಮಗೆ ಈಗ ಕಾಲೇಜ್ ಅಲಾಟ್ ಆಗಿದೆ, ಆದರೆ ಆ ಕಾಲೇಜ್ ಇಷ್ಟ ಇಲ್ಲ ನನಗೆ. ಈಗ ಕಾಲೇಜ್ ಅಲಾಟ್ ಆಗಿರೋದನ್ನು ಡಿಲೀಟ್ ಮಾಡಿ ನನಗೆ ಯಾವ ಕಾಲೇಜ್ ಇಷ್ಟ ಇರುತ್ತೋ ಆ ಕಾಲೇಜ್ನ ಅಲರ್ಟ್ ಆಗಿರೋ ಕಾಲೇಜ್ ನಂಬರ್ಗೆ ಆ್ಯಡ್ ಮಾಡ್ಬೋದಾ ಸರ್? ಈಗ ಮಾಡಿದರೆ ನನಗೆ ಸೀಟ್ ಸಿಗುತ್ತಾ? ಖಂಡಿತ ಈ ರೀತಿ ಮಾಡ್ಬೋದು. ಸೀಟ್ ಸಿಗುತ್ತಾ ಬಿಡುತ್ತಾ ಅನ್ನೋದು ನೀವು ಅಲರ್ಟ್ ಆಗಿರೋ ಕಾಲೇಜಿಗೆ ನಂತರ ಯಾವೆಲ್ಲ ಕಾಲೇಜ್ನ ಕೊಟ್ಟಿರ್ತೀವೋ ಅದು ಇಂಪಾರ್ಟೆಂಟ್ ಆಗಿರ್ತದೆ. ಓಕೆ, ಆ ರೀತಿ ನಂಬರಿಂಗ್ ಚೇಂಜ್ ಮಾಡೋದು. ಓಕೆ, ಈಗ ನಿಂಗೆ ಅಲರ್ಟ್ ಆಗಿರೋ ಕಾಲೇಜ್ ನಿಂಗೆ ಇಷ್ಟ ಇಲ್ಲ ಅಂತಂದ್ರೆ ಅದನ್ನು ತೆಗೆದು 0 ಹಾಕ್ಕೊಂಡು ಆ ಪ್ಲೇಸ್ಗೆ ಅಥವಾ 0 ಹಾಕೋ ಬದಲಿಗೆ ತೆಗೆದಾಕ್ಬಿಟ್ಟು ಬೇರೆ ನಂಬರ್ ಕೊಟ್ಬಿಟ್ಟು, ಅಂತ ಬೇರೆ ನಂಬರ್ ಅಂದರೆ ಅದೇ ಪ್ಲೇಸ್ಗೆ ಬೇರೆ ಒಂದು ಕಾಲೇಜಸ್ನ ಆ್ಯಡ್ ಮಾಡಿ ಅಪ್ಡೇಟ್ ಕೊಟ್ಬಿಟ್ರೆ ಖಂಡಿತ ಆ ರೀತಿ ನೀವು ಇದಕ್ಕೆ ಅಂತಾರೆ ಏನಪ್ಪ ಅಂದರೆ, ಇದಕ್ಕೆ ಏನಂತಾರೆ ಅಂದರೆ ಡಿಲೇಟ್, ರಿಅರೇಂಜ್, ಮಾಡಿಫಿಕೇಶನ್ ಅಂತ ಕರೆಯೋದು. ಇದಕ್ಕೆ ಮಾಡಿಫಿಕೇಶನ್ ಅಂತ ಕರೆಯೋದು. ಅದಕ್ಕೋಸ್ಕರ ನಿಮಗೆ ಮಾಕ್ ಅಲಾಟ್ಮೆಂಟ್ ಇಟ್ಟಿರೋದು. ಸರಿನಾ? ಡಿಸ್ಟರ್ಬರ್ಸ್ ಆಗಿರುತ್ತೆ ಅನ್ಕೊಂಡಿರ್ತೀನಿ, ಸಾರಿ. ಸರಿ, ಈಗ ನೋಡಿರಿ ಆಪ್ಷನ್ ಎಂಟ್ರಿ ಯು ಆರ್ ಸೆಷನ್ ಟೈಮ್ಡ್ ಔಟ್ ವಾಟ್ ಐ ಡು. ಈ ರೀತಿ ಕೆಲವೊಂದಿಷ್ಟು ಹುಡುಗರು ಬರ್ತದೆ. ಓಕೆ, ಆಪ್ಷನ್ ಎಂಟ್ರಿ ಮಾಡುವಾಗ ಏನಪ್ಪ ಅಂತಂದರೆ ಯುವರ್ ಸೆಷನ್ ಟೈಮ್ಡ್ ಔಟ್ ಅಂತ ಬರ್ತಿರ್ತದೆ. ಅಥವಾ ಕೆಲವೊಂದು ಟೈಮ್ ಹುಡುಗರು ಏನಪ್ಪ ಅಂತಂದರೆ ಯುವರ್ ಲಾಗಿನ್ ಇನ್ ಅನದರ್ ಸಿಸ್ಟಮ್ ಈ ರೀತಿ ಏನಾದರೂ ಬರ್ತಿರ್ತದೆ. ಸೊ ಹಂಗಾಗ್ಬಿಟ್ಟು ಅಂಥ ಸ್ಟೂಡೆಂಟ್ಸ್ ಏನಪ್ಪ ಮಾಡಿರ್ತಂದರೆ ನಿಮ್ಮ ಒಂದು ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ರು ಸಿಕ್ಕಾಪಡೆ ಬ್ರೌಸರ್ ಬರ್ತವೆ. ಓಕೆ, ಬಟ್ ನಿಮ್ದು ಬೇಕಾದರೆ ಪ್ಲೇಸ್ಟೋರಲ್ಲಿ ಹೋಗ್ರಿ, ನಿಮ್ಮ ಬ್ರೌಸರ್ ಅಂತ ಹೊಡೀರಿ, ಸಿಕ್ಕಾಪಡೆ ಬರ್ತವೆ. ಅದರಲ್ಲಿ ಬೇಕಾದ್ರೆ ಇನ್ನೊಂದು ಬ್ರೌಸರ್ನ ಡೌನ್ ಮಾಡ್ಕೊರಿ. ನೀವು ಕ್ರೋಮಲ್ಲಿ ಹೋಗ್ಬಿಟ್ಟು ಓಪನ್ ಮಾಡೋ ಬದಲು ಇನ್ನೊಂದು ಬ್ರೌಸರ್ಲ್ಲಿ ಓಪನ್ ಮಾಡ್ಕೊರಿ. ಈ ರೀತಿ ಓಕೆ, ಅಂದರೆ ಅನದರ್ ಲಾಗಿನ್ ಅಂತ ಏನೋ ಬರ್ತಿರ್ತ ನೋಡಿ ಸಿಸ್ಟಮ್, ಅದು ಬರಲ್ಲ. ಆ್ಯಂಡ್ ಯುವರ್ ಸೆಷನ್ ಟೈಮ್ ಔಟ್ ಅಂತ ಈ ರೀತಿ ಬಂದಾಗ 1 hour ಅಥವಾ 1.5 hour ಬಿಟ್ಬಿಟ್ಟು ವಾಪಸ್ ಆಪ್ಷನ್ ಅಂದರೆ ಲಾಗಿನ್ ಆಗಿರಿ. ಖಂಡಿತ ಹಾಗೆ ಆಗುತ್ತೆ. ಅದು ಈ ರೀತಿ ಕಾಮನ್ ಅದು ಬರೋದು. ಓಕೆ, ಯಾಕಂದರೆ ನೀವು ಒಂದು ಸರ್ತಿ ಏನಪ್ಪ ಅಂತಂದರೆ ಲಾಗೌಟ್ ಆಗಿರಲ್ಲ. ಓಕೆ, ಸಡನ್ನಾಗಿ ಆಪ್ಷನ್ ಎಂಟ್ರಿ ಮಾಡಿರ್ತಾರೆ, ಲಾಗೌಟ್ ಆಗದೆ ಏನು ಮಾಡಿರ್ತಾರೆ, ಜಸ್ಟ್ ಸ್ಲೈಡ್ ಮಾಡಿಬಿಟ್ಟಿರ್ತಾರೆ ಸ್ಕ್ರೀನ್. ಸೊ ಹಂಗಾಗ್ಬಿಟ್ಟು ಈ ರೀತಿ ಆಗಿರ್ತದೆ. ಸರಿ, ಈ ರೀತಿ ಕಾಲೇಜ್ ಬಗ್ಗೆ ಕೇಳಬೇಡಿ. ಯಾಕಂದರೆ ಯಾವ ಕಾಲೇಜ್ ಬೆಸ್ಟ್ ಅಂತ ಕೇಳ್ತಿದ್ರೆ, ಸೊ ನಾನು ಆ ರೀತಿ ರೆಫರ್ ಮಾಡೋಕ್ಕೂ ಆಗಲ್ಲ. ನಾನು ಆಗಲೇ ಹೇಳಿದೆ ನಿಮಗೆ, ಕಾಲೇಜ್ ಚೆನ್ನಾಗಿದೆ ಇಲ್ಲ ಅಂತಂದು ಯಾವ ರೀತಿ ನೋಡೋದಪ್ಪ ಅಂತಂದರೆ ಹೋಗ್ಬಿಟ್ಟು ಒಂದು ನಿಮಗೆ ಕಾಲೇಜ್ ಅಲರ್ಟ್ ಆಗಿರುವಂಥ ಕಾಲೇಜಸ್ನ ಒಂದು ವೆಬ್ಸೈಟ್ ಇರ್ತದೆ. ಆ ವೆಬ್ಸೈಟಲ್ಲಿ ನೋಡಿರಿ ಆ ಕಾಲೇಜಿಗೆ ಎಷ್ಟು ರೇಟಿಂಗ್ ಕೊಟ್ಟಿದ್ದಾರೆ, ಆ ಕಾಲೇಜ್ಗೆ ಏನೇನೆಲ್ಲ ಕಮೆಂಟ್ಸ್ ಇರ್ತವೆ ನೋಡಿರಿ. ಆ ಕಾಲೇಜ್ ವೆಬ್ಸೈಟ್ಗೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆಲ್ಲನೂ ಕೂಡ. ಓಕೆ, ಆ ಕಾಲೇಜಿಗೆ ರೇಟಿಂಗ್ ಎಷ್ಟು, ಅಥವಾ ಇಂಜಿನಿಯರ್ ಸ್ಟೂಡೆಂಟ್ಸ್ ಆಗಿತ್ತು ಅಂದರೆ ಪ್ಲೇಸ್ಮೆಂಟ್ ಯಾವ ರೀತಿ ಆಗಿದಾವ, ಏನೇನೆಲ್ಲ ಆ್ಯಕ್ಟಿವಿಟೀಸ್ ನಡೀತಿದೆ ಅಂತ ಸ್ವಲ್ಪ ನೋಡ್ಕೊಂಡ್ರೆ ನಿಮಗೆ ಗೊತ್ತಾಗ್ಬಿಡ್ತದೆ. ಸರ್, ಮೈ ರ್ಯಾಂಕ್ ಈಸ್ 1,92,000 ಸೆಕೆಂಡ್ ರೌಂಡಲ್ಲಿ ಸಿಗುತ್ತಾ? ಫಸ್ಟ್ ರೌಂಡಲ್ಲೇ ಸಿಗುತ್ತೆ. ಯಾವ ಕೋರ್ಸಸ್ ಅಂತ ಫಸ್ಟ್ ಇನ್ ಕೇಸ್ ಇಂಜಿನಿಯರಿಂಗ್ ಆಯ್ತಂದರೆ ಅದರಲ್ಲೂ CS ಈ ರೀತಿ ಸಿಗಲಿಕ್ಕಿಲ್ಲ. ಓಕೆ, ನೀವು ಬೇರೆ ಕೋರ್ಸಸ್ ಆದರೂ ಸಿಗುತ್ತೆ. ಬಟ್ BS ನರ್ಸಿಂಗ್ ಮಾಡ್ತೀನಪ್ಪ ಅಂತಂದರೆ ನೀವು ಅಲ್ಲೂ ಕೂಡ BS ನರ್ಸಿಂಗ್ ಸ್ಟೂಡೆಂಟ್ಸ್ಗೆ ನೋಡ್ತಿರ್ಬೋದು 530 ಕಾಲೇಜಸ್ ಆ್ಯಡ್ ಮಾಡಿದವ್ರಿಗೆ ಖಂಡಿತ 2,10,000 20,000 ಇದ್ದರೂ ಕೂಡ ಚೆನ್ನಾಗಿರೋ ಕಾಲೇಜು ಕೂಡ ಸಿಕ್ಕಿದಾವೆ. ಓಕೆ ಅಣ್ಣ, ಫಸ್ಟ್ ಮಾಕ್ ಅಲಾಟ್ಮೆಂಟಲ್ಲಿ ಕಾಲೇಜಸ್ ಸಿಕ್ಕಿದೆ, ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ಲಿ ಕನ್ಫರ್ಮ್ ಆಗುತ್ತಾ? ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಬಂದ ಮೇಲೂ ಕೂಡ ಅದು ಕನ್ಫರ್ಮ್ ಅಂತಲ್ಲ, ನೆನ್ಪಿಟ್ಕೋಬೇಕು. ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಅನ್ನೋದು ನಿಮ್ಗೆ ರಿಸಲ್ಟ್ ಬರುತ್ತೆ, ಅದೇ ಕನ್ಫರ್ಮ್ ಅಂತ ಅಲ್ಲ. ಯಾಕಂತಂದರೆ ನಿಮ್ಮ ಮೆನ್ಷನ್ ಮಾಡಿದ್ರೆ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಅಂದರೆ ಅದು ಕೂಡ ಟ್ರಯಲ್, ಅಂದರೆ 2 ಸರ್ತಿ ಟ್ರಯಲ್ ಆಗ್ತಿದ್ದಾರೆ ಈ ಸರ್ತಿ. ಯಾಕಂತಂದರೆ ನೀಟ್ ಸ್ಟೂಡೆಂಟ್ಸ್ ಕೂಡ ಕಂಬೈಂಡ್ ಆಗಿ ನಡೀತದೆ. ಸೆಕೆಂಡ್
ಅಂದರೆ ಮಾಕ್ ಅಲಾಟ್ಮೆಂಟ್ ಆದ ನಂತರ ಒಂದು ರಿಯಲ್ ಅಲಾಟ್ಮೆಂಟ್ ಆಗುತ್ತೆ, ಅದು ನಿಮಗೆ ಓಕೆ. ಅಂದರೆ ರಿಯಲ್ ಅಲಾಟ್ಮೆಂಟ್ ಫಸ್ಟ್ ರೌಂಡ್ ನಡೀತದೆ, ಅದು ನಿಮಗೆ ರಿಯಲ್ ಆಗಿರ್ತದೆ. ಅದು ಇನ್ನೂ ಕೂಡ ಲೇಟ್ ಆಗುತ್ತೆ ಈ ಪ್ರೊಸೀಜರು. ಬಟ್ ಈ ಸಿಕ್ಕಿರೋದು ಸಿ ಟಿ ಕನ್ಫರ್ಮ್ ಅಲ್ಲ, ಅದನ್ನೊಂದು ಒಂದು ತಲೆಯಲ್ಲಿ ಅಂತೂ ಇಟ್ಕೊಂತೀರಿ. ಸರ್ ಬಿ ಎಸ್ ನರ್ಸಿಂಗ್ ಕಟ್ ಆಫ್ ಯಾವಾಗ ಬಿಡ್ತಾರೆ? ಕೆದವ್ರು ಬಿಡೋವರೆಗೂ ನಾವು ಅಂತೂ ಹೇಳೋಕ್ಕಾಗಲ್ಲ. ಓಕೆ ನೋಡಿರಿ, ಎಲ್ಲ ಕೋರ್ಸಸ್ ಬಿಟ್ಟಿದ್ದಾರೆ, ಇವಾಗ ಬಿ ಎಸ್ ನರ್ಸಿಂಗ್ ಬಿಟ್ಟಿಲ್ಲ. ನಾವಾದ್ರೆ ಏನು ಮಾಡೋಕ್ಕಾಗುತ್ತೆ? ಅವ್ರು ಬಿಟ್ಟಿದ್ದು ನಾವು ಇಸ್ಕೋಬೇಕು. ಈಗ ಫಸ್ಟ್ ಮಾಕ್ ಅಲಾಟ್ಮೆಂಟ್ ಬಿಡದೇ ಇದ್ರೂ ಪರವಾಗಿಲ್ಲ, ಓಕೆ, ಏನು ಅಷ್ಟೊಂದು ತೊಂದರೆ ಆಗಲ್ಲ. ಬಟ್ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಕಟ್ ಆಫ್ ಅಂದ್ರೆ ಬಿಡಲೇಬೇಕು ಕೆದವರು. ಇದು ನನ್ನ ರಿಕ್ವೆಸ್ಟ್ ಅನ್ಕೋತೀನಿ. ಸೊ ಬ್ರೋ ಬಿ ಎಸ್ ನರ್ಸಿಂಗ್ ರ್ಯಾಂಕಿಂಗ್ 2 ಲಕ್ಷ ಇದೆ ಬ್ರೋ ನಮ್ಮದು. ಅದಕ್ಕೆ ಈ ಸೆಕೆಂಡ್ ಟೈಮ್ ಆಪ್ಷನ್ ಎಂಟ್ರಿ ಮಾಡುವಾಗ ಮತ್ತೆ ಸ್ವಲ್ಪ ಕಾಲೇಜಸ್ ಆ್ಯಡ್ ಮಾಡಿವಿ. ಟೋಟಲ್ 30 ಕಾಲೇಜ್ ಆಗಿದ್ದವು ಬ್ರೋ. ಓಕೆ ಕಾಲೇಜ್ ಆಗಿದ್ದಾವೆ ಬ್ರೋ. ಸಾರ್ತಿ ಸೀಟ್ ಸಿಗುತ್ತಾ ಬ್ರೋ ಪ್ಲೀಸ್ ಹೇಳಿ. ನೋಡಿರಿ 2 ಲಕ್ಷ ರ್ಯಾಂಕ್ ಇಡೋ ಒಂದು ಬರೀ 30 ಕಾಲೇಜಸ್ ಮಾಡಿಬಿಡ್ರಪ್ಪ. ಓಕೆ 2 ಲಕ್ಷ ಇದೆ ಅಂತಂದರೆ ನೀವು ಅಟ್ಲೀಸ್ಟ್ ಹೇಳಿದ್ದೀನಿ ಒಂದು 400 ಹಾಕೋರಿ. ಓಕೆ ಜಾಸ್ತಿ ಕಾಲೇಜಸ್ನ ಆ್ಯಡ್ ಮಾಡಿ ರ್ಯಾಂಕ್ ದೂರ ಹೋದಂಗೆಲ್ಲ ನಿಮ್ಗೆ ಸೀಟ್ ಸಿಗೋ ಚಾನ್ಸಸ್ ಕಡಿಮೆ ಆಗ್ತಾ ಹೋಗಿರ್ತದೆ. ಸೊ ಹಂಗಾಗ್ಬಿಟ್ಟು ಜಾಸ್ತಿ ಕಾಲೇಜಸ್ನ ಆ್ಯಡ್ ಮಾಡಿರಿ. ಓಕೆ ಥ್ಯಾಂಕ್ ಯು ಅಂತ. ಸೊ ನೋಡಿರಿ, ಈ ಒಂದು ಜಸ್ಟ್ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ಒಂದು ಭವ್ಯ KS ಅಂತ ಹೆಂಗೆ ಕಾಣಿಸ್ತಿದೆ, ಈ ಒಂದು ಸ್ಟೂಡೆಂಟ್ಸು ನನ್ನ ಒಂದು ಪ್ರತಿಯೊಂದು ವೀಡಿಯೋಕ್ಕೂ ಎಲ್ಲರಿಗೂ ಕೂಡ ಕಮೆಂಟ್ ಹಾಕಿದ್ದಾರೆ. ನಮಗೊಂಥರ ಏನೋ ಖುಷಿ ಆಗುತ್ತೆ. ಕೆಲವೊಂದಿಷ್ಟು ಹುಡುಗರದು ಅಥವಾ ಯಾರಾಗಿರಲಿ ಎಲ್ಲ ಒಂದು ವೀಡಿಯೋಕ್ಕೂ ಕಮೆಂಟ್ ಆಗ್ತಿರ್ತಾರೆ. ಓಕೆ ನಾನು ನೋಡ್ತಾ ಇರ್ತೀವಿ ಯಾವಾಗ ಪ್ರತಿಯೊಂದು ವೀಡಿಯೋ ಮಿಸ್ ಮಾಡಿಲ್ಲ. ಓಕೆ ನಾನು ಎಲ್ಲನೂ ಕೂಡ ರೀಸೆಂಟಾಗಿ ನೋಡ್ತಾ ಇರ್ತೀನಿ. ಎಲ್ಲನೂ ಈ ಒಂದು ಸ್ಟೂಡೆಂಟ್ಸು ಅಥವಾ ಎಲ್ಲ ಸ್ಟೂಡೆಂಟ್ಸ್ ಏನಪ್ಪ ಅಂದರೆ ಥ್ಯಾಂಕ್ ಯು ಅಥವಾ ಏನಾದರೂ ಒಂದು ಕ್ವಶನ್ ಇದ್ರೂ ಕೂಡ ಕೇಳ್ತಾರೆ. ಒಟ್ಟು ಏನೋ ಒಂದು ಕಮೆಂಟ್ ಹಾಕಿರ್ತಾರೆ, ಒಂದು ಖುಷಿ ಆಗುತ್ತಪ್ಪ. ಸರ್ ನೆಕ್ಸ್ಟ್ ಅಪ್ಪ, BPO ಕೋರ್ಸಸ್ಗೆ ಕೌನ್ಸ್ಲಿಂಗ್ ಯಾವಾಗ ಸರ್ ಹೇಳಿ. ಓಕೆ ನೋಡಿರಿ, BPO ಕೌನ್ಸ್ಲಿಂಗ್ ಇನ್ನೂ ಕೂಡ ಲೇಟ್ ಆಗುತ್ತೆ. ಆ್ಯಕ್ಚುಲಿ ಏನಪ್ಪ ಅಂದರೆ ಫಸ್ಟ್ ರೌಂಡ್ ಅಂತೂ ನಿಮ್ಗೆ ನಡೆಯೋದಿಲ್ಲ, ಅದನ್ನೊಂದು ತಲೆಯಲ್ಲಿ ಇಟ್ಕೊಂಡ್ಬಿಡ್ರಿ. BPT BPO ಆ್ಯಂಡ್ ಅಲೈಡ್ ಸೈನ್ಸ್ ಅಂದರೆ HS ಸ್ಟೂಡೆಂಟ್ಸ್ಗೆ ಕೌನ್ಸ್ಲಿಂಗು KCET ಫಸ್ಟ್ ರೌಂಡ್ ಮುಗಿದಾದ ನಂತರ ಸೆಕೆಂಡ್ ರೌಂಡ್ಗೆ ನಿಮಗೆ ಬಿಟ್ಟರೆ ಬೆಟರ್. ಇಲ್ಲಪ್ಪ ಅಂತಂದರೆ ಸಪ್ರೇಟಾಗಿ ಕೌನ್ಸ್ಲಿಂಗ್ ನಡೀತದ. ಸರ್ ನಂದು ಆಪ್ಷನ್ ಎಂಟ್ರಿ ಮಾಡಿಲ್ಲ, ಈಗ BS ನರ್ಸಿಂಗ್ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬರುತ್ತಾ ಪ್ಲೀಸ್? ಖಂಡಿತವಾಗಿ ಮಾಡಿರಿ, ಟೈಮ್ ಇದೆ. ಸೊ ಆಫ್ಟರ್ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ದ ಎಡಿಟಿಂಗ್ ಈಸ್ ಫಾರ್ ಜಸ್ಟ್ ನೀಟ್ ಸ್ಟೂಡೆಂಟ್ಸ್ ಫಾರ್ ಎವ್ರಿ ಒನ್. ಓಕೆ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಬಂದ ಮೇಲೆ ಕೂಡ ಅವ್ರಿಗೆ ಹೇಳಿದ ಪ್ರಕಾರ ಅಂದರೆ ಶೆಡ್ಯೂಲಲ್ಲಿ ಇರೋ ಪ್ರಕಾರ ಇಬ್ಬರು ಕೂಡ ಬಿಡ್ತೀನಿ ಅಂತ ಹೇಳಿದ್ರು. ಅಂತಂದರೆ KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಸ್ಗೆ ಇಬ್ಬರು ಕೂಡ ಬಿಡ್ತೀನಿ ಅಂತ ಹೇಳಿದ್ರೆ. ಬಟ್ ಯಾವುದಕ್ಕೆ ಏನು ಬೇಕು, ಆಮೇಲೆ ಬಿಡದೆ ಹೋದರೆ ಏನು ಮಾಡ್ತಾರೆ? ಸೊ ಹಂಗಾಗಿ ಬಿಡ್ತಾರೆ, ಖಂಡಿತ ಬಿಡಲೇಬೇಕು ಅದು. ಬಟ್ ಆದರೂ ನಿಮ್ಮ ಒಂದು ಸೇಫ್ಟಿಗೋಸ್ಕರ ಈಗಲೇ ಏನೇನೆಲ್ಲ ಮಾಡಬೇಕು, ಓಕೆ 99% ನೀವು ಏನೇನೆಲ್ಲ ಕೆಲಸ ಮಾಡ್ತಿದ್ದೆ ಇವಾಗಲೇ ಮುಗಿಸ್ಕೊಂಬಿಡಿ. ಓಕೆ ಸರ್ ಟೆಲ್ ಅಬೌಟ್ HS ಆ್ಯಂಡ್ ಗೌರ್ಮೆಂಟ್ ಕಾಲೇಜ್ ಇನ್ ಬೆಂಗಳೂರು ಫಾರ್ HD. ನೋಡಿರಿ HS ಸಪ್ರೇಟಾಗಿ ಕೌನ್ಸ್ಲಿಂಗ್ ನಡೀತದೆ ಆ್ಯಂಡ್ ಸಪ್ರೇಟಾಗಿ ಒಂದು ಕಾಲೇಜ್ ಬಗ್ಗೆ ಕೇಳೋಕ್ಕೋಗ್ಬಿಡ್ರಿ. ಇದೇ ರೀತಿ ಕಾಲೇಜಿಗೆ ಕೇಳತ್ತು ಅಂದ್ರೆ ನಮ್ಮದು ತಪ್ಪಾಗುತ್ತೆ, ಸರಿನಾ? ಸರಿ ಭಾಳ ಆ್ಯಕ್ಚುಲಿ ಗಾಳಿ 7 ಮಿನಿಟ್ಸ್ ಆಯಿತು. ಇದೇ ರೀತಿ ಕ್ವಶನ್ಸ್ ಏನಾದರೂ ಹಾಕ್ರಿ, ಬೇಕಾದ್ರೆ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಸಿಗ್ತೀನಿ. ಈ ಸದ್ಯಕ್ಕಂತೂ ಇಷ್ಟು ಸಾಕು ಮಾಡ್ತೀನಿ. ಸರಿ ಏನಾದರೂ ಕಡೆಯಿಂದ ಅಪ್ಡೇಟ್ ಬಂದರೂ ತಿಳಿಸ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ನೋಡ್ತಾರೆ. ಟೇಕ್ ಕೇರ್, ಬಾಯ್.